ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ. ಹಾಗೆ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಸ್ಯಾಟರ್ಡೇ ಮಧ್ಯಾಹ್ನದ ಮೇಲೆ ನಾನು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಹಾಗೆ ಫ್ರೆಂಡ್ಸ್, ನನ್ನ ದೊಡ್ಡ ಮಗನಿಗೆ ಪಿಜ್ಜಾ ತಿನ್ನೋಂಗಾಗಿದೆ ಅಂತ. ಸೊ ಮನೇಲೇ ಪಿಜ್ಜಾನ ಪ್ರಿಪೇರ್ ಮಾಡಿಕೊಡೋಣ ಅಂತೇಳಿ. ಸೊ ಬನ್ನಿ, ನಿಮ್ಮ ಜೊತೆಗೇ ಪಿಜ್ಜಾ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ಬಂದಿಗೂ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ವಿಡಿಯೋ ಒಂದು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಮೊದಲಿಗೆ ನೀವೇ ನೋಡ್ಬೋದು. ಮೊದಲನೇ ವ್ಯೂವರ್ಸ್ ಕೂಡ ನೀವೇ ಆಗಿರ್ತೀರ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಪಿಜ್ಜಾನ ರೆಡಿ ಮಾಡೋಣ. ಹಾಗೆ ಫ್ರೆಂಡ್ಸ್, ನನ್ನ ಮಗನಿಗೆ ಪಿಜ್ಜಾ ಬೇಕಂತೆ. ಯಾಕೆ ಬಂದ್ರೆ ನಿಮಗೆ ಪಿಜ್ಜಾ ತಿನ್ನಂಗಾಯ್ತು? ಅದೇ ಮೊಬೈಲ್ ನೋಡಕ್ಕೆ. ಬೇರೆ ಮೊಬೈಲ್ ನೋಡಿದ ತಕ್ಷಣ ನಿಂಗೆ ಪಿಜ್ಜಾ ತಿನ್ನಂಗಾಯ್ತಾ? ಓಕೆ, ಸೊ ಪಿಜ್ಜಾ ರೆಡಿ ಮಾಡೋಣ. ನಮಗೆ ಪಿಜ್ಜಾ ಹೇಗೆ ತಿನ್ನಬೇಕು ಅನ್ನಿಸ್ತು ಅಂತಂದರೆ, ನೆನೆ ನಾನು ಇದು ಯಾರ್ದು ಲೆಚ್ಚಸ್ ಅವ್ರ ಸಿಸ್ಟರ್ ನಂದಿನಿ ಇವಾಗ ಫ್ಯಾನ್ಸಿ ಆಗ್ತಿದ್ದಾರಲ್ಲ ಮೋಹನ್, ಅವ್ರ ವ್ಲಾಗಲ್ಲಿ ಅವರು ಅಮ್ಮಸ್ಸು ವಿಡಿಯೋಸ್ ಶೇರ್ ಮಾಡಿದ್ರಲ್ಲ. ಸೊ ಆ ವಿಡಿಯೋನ ನೆನೆ ನಾನು ನೋಡ್ತಾ ಇದ್ದೆ. ಸೊ ಹಾಗಾಗಿ ಅದರಲ್ಲಿ ಪಿಜ್ಜಾ ವೆರೈಟಿ ನಮ್ಮ ಇಂಡಿಯನ್ ಪಿಜ್ಜಾ ಎಲ್ಲ ಮಾಡ್ತಾ ಇದ್ರಲ್ವ. ಸೊ ಹಾಗಾಗಿ ಆ ಪಿಜ್ಜಾ ಎಲ್ಲ ನೋಡ್ತಾ ಇದ್ದೆ ನಾನು, ಆ ವ್ಲಾಗ್ನ ನೋಡ್ತಾ ಇದ್ದೆ. ಸೊ ಹಾಗೆ ನನ್ನ ಮಗನೂ ನನ್ನ ಜೊತೆ ಆ ವ್ಲಾಗ್ನ ನೋಡ್ತಾ ಇದ್ನಲ್ಲ. ಪಿಜ್ಜಾದೆಲ್ಲ ಆಲ್ಮೋಸ್ಟ್ ಪಿಜ್ಜಾ ಇತ್ತು, ಆಮೇಲೆ 99 ದೋಸೆ ಅವೆಲ್ಲ ತೋರಿಸ್ತಾ ಇದ್ರಲ್ಲ, ಆಮೇಲೆ ಬರ್ಗರು. ಸೊ ದಟ್ ಹಾಗೆ ವೀಡಿಯೋಸ್ ನೋಡ್ತಾ ನನ್ನ ಮಗನಿಗೆ ಪಿಜ್ಜಾ ತಿನ್ನೋಂಗಾಗ್ಬಿಟ್ಟಿದೆ. ಸೊ ಹಾಗಾಗಿ ನಿನ್ನೆಯಿಂದಲೇ ಅವನು ಪಿಜ್ಜಾ ಮಾಡ್ಕೊಡಮ್ಮ ಪಿಜ್ಜಾ ಮಾಡ್ಕೊಡ ಅಂತಿದ್ದ. ಸೊ ದಟ್ ಹಾಗಾಗಿ ಪಿಜ್ಜಾ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿರೋದು. ಈ ರೀಸನಿಂದ ಈ ವಿಡಿಯೋಸ್ ನೋಡಿ. ಸೊ ಪಿಜ್ಜಾ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ಪಿಜ್ಜಾ ಸಾಸ್ ಇಲ್ಲ, ಸೊ ಮನೇಲೆ ಮಾಡ್ಕೊಬಿಡೋಣ ಅಂತೇಳಿ ಪಿಜ್ಜಾ ಸಾಸ್ನ ಪ್ರಿಪೇರ್ ಮಾಡೋಣ. ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಜೊತೆಗೆ ಫ್ರೆಂಡ್ಸ್, ಬೆಳಗ್ಗೆಯಿಂದ ನಾನು ಸಾಂಬಾರು ಮಾಡಿಕೊಂಡು ರೈಸ್, ಇವತ್ತು ನಾನು ಅಡುಗೆನ ಶುರು ಮಾಡ್ಕೊಂಡಿದ್ದೀನಿ. ನಮ್ಮ ಮಧ್ಯಾಹ್ನ ಮತ್ತೆ ಡಬಲ್ ಕೆಲಸ ಆಗುತ್ತೆ. ಜೊತೆಗೆ ನನ್ನ ಮಗ ಪಿಜ್ಜಾ ಅಂತ ಕೇಳಿದ್ನಲ್ವ, ನನ್ನ ಚಿಕ್ಕ ಮಗ ಬಂದ್ಮೇಲೆ ಈ ಕೆಲಸನ ಶುರು ಮಾಡ್ಕೊಳಿಕ್ಕಾಗೋದು. ಸೊ ಇಲ್ಲಾಂದ್ರೆ ಅವ್ನು ಏನು ಮಾಡಿಕ್ಬಿಡಲ್ಲ. ಹಾಗಾಗಿ ಅವನು ಗಲಾಟೆ ಮಾಡಿದ್ರೆ ನಾನು ಯಾವ ಪಿಜ್ಜಾನು ಮಾಡಲ್ಲ. ತಮ್ಮ ಎದ್ರೆ ಏನೂ ಮಾಡಕ್ ಬಿಡಲ್ಲ ಬಂಗಾರ. ಸೌಂಡ್ ಇಲ್ಲ, ಹೆಂಗಿರು ಬಿಡು ಬೇಡ. ಒಂದು ನನ್ನ ಮಗ ದೊಡ್ಡ ಮಗ ಚಿಕನ್ ಎಬ್ಬರಿಸ್ತಾ ಇದ್ದಾನೆ. ಮತ್ತು ಅವ್ನು ಎದ್ರೆ ನಂಗೆ ಏನು ಮಾಡೋಕ್ಕೆ ಬಿಡಲ್ಲ ಫ್ರೆಂಡ್ಸ್. ಹಾಗಾಗಿ ಅವ್ನು ಮಲಗಿದ್ಮೇಲೆ ನಾನು ಅವ್ನಿಗೆ ಏನಾದರೂ ಮಾಡಿಕೊಡ್ಬೇಕು ಅಂತ ಇದು ಮಾಡೋದು. ಇಲ್ಲಾಂದರೆ ಮಧ್ಯದಲ್ಲಿ ಏನೂ ಮಾಡಲಿಕ್ಕಾಗಲ್ಲ. ಅವ್ನು ಬಂದಾಗ ಇಟ್ಕೊಂಡ್ಬಿಡ್ತಾನೆ, ಏನು ಮಾಡೋಕ್ಕೂ ಬಿಡಲ್ಲ. ಸೊ ದಟ್ ಹಾಗಾಗಿ ಅವ್ನು ಮಲಗಿದಾನಲ್ಲ ಅಂತೇಳಿ ನನ್ನ ಮಗನಿಗೆ ಕೇಳ್ತಿದ್ನಲ್ಲ ನಿನ್ನೆಯಿಂದ, ಅದರಲ್ಲೂ ಅವ್ರ ವೀಡಿಯೋಸ್ ನೋಡಿ. ಸೊ ದಟ್ ಹಾಗಾಗಿ ನಾನು ಪಿಜ್ಜಾನ ಪ್ರಿಪೇರ್ ಮಾಡ್ಕೊಡೋಣ ಅಂತೇಳಿ ಬಂದಿದ್ದೀನಿ. ಸಣ್ಣನ ಮಲಗಿಸಿ ಬೆಳಗ್ಗೆಯಿಂದ ಎಷ್ಟೊಂದು ಕೆಲಸ ಮಾಡ್ಕೊಂಡೆ ಫ್ರೆಂಡ್ಸ್. ಅದಾದಮೇಲೆ ಮಲಗಿಸಿ ಬಂದಿದ್ದೀನಿ. ಇವಾಗ ನೋಡಿದ್ರೆ ಎಬ್ಬರಿಸ್ತಾ ಇದ್ದೀನಿ. ಸೊ ದಟ್ ಹಾಗಾಗಿ ಈಗ ಮೊದಲು ಅವನಿಗೆ ಪಿಜ್ಜಾ ಮಾಡಿಬಿಡ್ತೀನಿ ನಾನು ಹೇಳಿದ್ದಾಳೆ ಅಷ್ಟರಲ್ಲಿ. ಸೊ ಬನ್ನಿ ಫ್ರೆಂಡ್ಸ್, ಸಾಸ್ ಮಾಡ್ಕೊಡ್ಕೆ ಪಿಜ್ಜಾ ಸಾಸ್ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ಸಾಸ್ನ ಮಾಡಲಿಕ್ಕೆ ಫಸ್ಟು ನಾನು ಟೊಮೊಟೊ ಹಣ್ಣ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಯಾಕೆಂದರೆ ಮನೇಲೇ ಮಾಡ್ತಾ ಇರೋದು ಹೋಮ್ಮೇಡ್ ಪಿಜ್ಜಾ. ಸೊ ದಟ್ ಹಾಗಾಗಿ ಸಾಸ್ ಇಲ್ಲ ಫ್ರೆಂಡ್ಸ್, ಮನೇಲೇ ಸಾಸ್ನ ಮಾಡ್ಕೊಂಬಿಡೋಣ ಅಂತೇಳಿ ಫಸ್ಟು ಟೊಮೊಟೊನ ಇಲ್ಲಿ ಟೋಟಲಾಗಿ ಒಂದು 5 ಟೊಮೊಟೊನ ತೊಗೊಂಡಿದ್ದೀನಿ. ಅದನ್ನು ಬೇಯಿಸ್ಕೊಳ್ತೀನಿ. ಅದ್ರ ಮೇಲಿರೋ ಸಿಪ್ಪೆನ ರಿಮೂವ್ ಮಾಡಿ ಅದನ್ನು ಮಿಕ್ಸರಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಮನೇಲಿ ಚಿಲ್ಲಿ ಫ್ಲೇಕ್ಸ್ ಕೂಡ ಇರಲಿಲ್ಲ, ಅದನ್ನು ಕೂಡ ಮನೇಲೇ ರೆಡಿ ಮಾಡಿಕೊಂಡೆ. ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡಿ ಈ ಥರ ಪೌಡ್ರ್ ಮಾಡಿಕೊಂಡ್ರೆ ಚಿಲ್ಲಿ ಫ್ಲೇಕ್ಸ್ ಕೂಡ ರೆಡಿ ಆಗುತ್ತೆ. ಜೊತೆಗೆ ಫ್ರೆಂಡ್ಸ್, ಇನ್ನು ಆರ್ಗಾನೋ ನಾನು ಯೂಸ್ ಮಾಡ್ತಾ ಇಲ್ಲ. ಜೊತೆಗೆ ಇನ್ನು
ಪಿಜ್ಜಾ ಬೇಸ್ನ ರೆಡಿ ಮಾಡಲಿಕ್ಕೆ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಹೆಲ್ದಿಯಾಗಿ ಪಿಜ್ಜಾ ಮಾಡೋಣ ಅಂತೇಳಿ. ಜೊತೆಗೆ ಫ್ರೆಂಡ್ಸ್ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಗೆ 1 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ, ಜೊತೆಗೆ ಮೇಲೆ 1-2 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅಡುಗೆ ಎಣ್ಣೆನ ಹಾಕ್ಕೊಂಡು ನೋಡಿ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಜೊತೆಗೆ ನಾನು ಫ್ರೆಂಡ್ಸ್ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀರನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತೀನಿ. ಅಂದರೆ ಫ್ರೆಂಡ್ಸ್ ಇದನ್ನು ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ತುಂಬ ಹದವಾಗಿ ಕಲಿಸ್ಕೋಬೇಕು. ಮುಟ್ಟಿದ್ರೆ ತುಂಬಾ ಸ್ಮೂತ್ ಅನಿಸ್ಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿಲಿ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ ನೆನೆಸಿ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಲಿಡ್ನ ಕ್ಲೋಸ್ ಮಾಡಿ. ಅಷ್ಟರಲ್ಲಿ ಫ್ರೆಂಡ್ಸ್ ನಾನಿನ್ನು ಪಿಜ್ಜಾಗೆ ಏನು ಕ್ಯಾಪ್ಸಿಕಮ್ಮು, ಆನಿಯನ್ನು, ಟೊಮೊಟೊ ಎಲ್ಲ ಬೇಕಲ್ಲ, ಅದೆಲ್ಲ ಹಂಗೆ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ. ಜೊತೆಗೆ ಫ್ರೆಂಡ್ಸ್ ಇನ್ನು ಟೊಮೊಟೊ ಹಣ್ಣು ಕೂಡ ಬೇಯಿಸಿಟ್ಕೊಂಡಿದ್ನಲ್ವ, ಅದನ್ನು ಸ್ವಲ್ಪ ಸಿಪ್ಪೆ ಮೇಲಿನ ಸಿಪ್ಪೆನೆಲ್ಲ ತೆಗೆದು ಪೇಸ್ಟ್ ಮಾಡಿಕೊಂಡೆ. ಜೊತೆಗೆ ಇಲ್ಲಿ ಒಂದು ಒಲೆ ಮೇಲೆ ಪ್ಯಾನ್ನ ಇಟ್ಟು ಅದಕ್ಕೆ ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕಿ, ಜೊತೆಗೆ ನಾನಿಲ್ಲಿ ಕಲರ್ ಬರುತ್ತಲ್ವ ಫ್ರೆಂಡ್ಸ್, ಚಿಲ್ಲಿ ಪೌಡ್ರ್, ಅದನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಬರುತ್ತಲ್ಲ, ಅದನ್ನು ಹಾಕಿ ಈ ಥರ ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಹೈ ಫ್ಲೇಮ್ ಇದ್ದರೆ ಅದು ಸೀದೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಲೋ ಫ್ಲೇಮಲ್ಲೇ ಮಾಡಿಕೊಂಡು ಅದಕ್ಕೆ ನಾನು ಸಣ್ಣಗೆ ಹೆಚ್ಚಿ ತೊಗೊಂಡಿರೋಂಥ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಒಂದು 5 ಸೆಕೆಂಡ್ಗಳ ಕಾಲ ಫ್ರೈ ಮಾಡಿ, ಜೊತೆಗೆ ಇಲ್ಲಿ ಪೇಸ್ಟ್ ಮಾಡಿದ್ದೀನಲ್ವ ಫ್ರೆಂಡ್ಸ್, ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ ಜೊತೆಗೆ 1/4 ಟೀ ಸ್ಪೂನಷ್ಟು ಉಪ್ಪು, ಜೊತೆಗೆ 1/4 ಟೀ ಸ್ಪೂನಷ್ಟು ಶುಗರ್ ಕೂಡ ನಾನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ವಿ ಅಂದರೆ ಪಿಜ್ಜಾ ಬೇಸ್ಗೆ ಹಚ್ಚುವಂಥ ಪಿಜ್ಜಾ ಸಾಸ್ ಕೂಡ ರೆಡಿ ಆಯಿತು. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ಮನೇಲಿ ಟ್ರೈ ಮಾಡಿ. ಅದಾದಮೇಲೆ ಫ್ರೆಂಡ್ಸ್ ಇಲ್ಲಿ ನಾನು ಪಿಜ್ಜಾ ಬೇಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕೂಡ ನೆಂದ್ಕೊಂಡಿದೆ ನೋಡಿ, ಎಷ್ಟು ಸ್ಮೂತಾಗಿ ಜಸ್ಟ್ ನಾನು ಈ ಥರ ಮೂವ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತೇಳಿ. ನೋಡಿ ಈ ಥಿಕ್ನೆಸ್ಸಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಈಗ ಒಂದು ಫ್ಯಾನ್ನ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಆ ಪ್ಯಾನಿಗೆ ನಾವೇನು ಪಿಜ್ಜಾದು ಬೇಸ್ನ ಪ್ರಿಪೇರ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಲೋ ಫ್ಲೇಮಲ್ಲೇ ಫ್ರೆಂಡ್ಸ್ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ಸ್ವಲ್ಪ ಥಿಕ್ನೆಸ್ ಆಗಿರೋದ್ರಿಂದ ಇದನ್ನು ಲೋ ಫ್ಲೇಮಲ್ಲಿ ಮಾಡಬೇಕು ಫ್ರೆಂಡ್ಸ್. ಯಾಕೆಂದರೆ ಇದನ್ನು ಎಷ್ಟು ಚೆನ್ನಾಗಿ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬೇಸ್ ಏನಿದೆಯಲ್ಲ ಅಷ್ಟು ಚೆನ್ನಾಗಿ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಅದಾದಮೇಲೆ ಫ್ರೆಂಡ್ಸ್ ಫೈನಲಾಗಿ ಇವಾಗ ನೋಡಿ ಬೇಸ್ ಚೆನ್ನಾಗಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಈ ಥರ ಒಂದು ಫೋಕ್ ಇರುತ್ತಲ್ಲ ಮನೇಲಿ, ಈ ಥರ ಚುಚ್ಚಿ ಅದ್ರ ಮೇಲೆ ಚುಚ್ಚಬೇಕು. ಯಾಕೆಂದರೆ ನಾವೇನೇ ಒಂದು ಈ ಥರ ಸಾಸ್ ಏನೇ ಅಪ್ಲೈ ಮಾಡಿದ್ರೂ ಅದು ಒಂದೊಳ್ಳೆ ರುಚಿ ಕೊಡುತ್ತೆ. ಸೊ ಹಾಗಾಗಿ ನೋಡಿ ಈಗ ಇದಕ್ಕೆ ನಾನು ಮನೇಲಿ ಮಾಡೋದಂಥ ಸಾಸ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಫ್ರೆಂಡ್ಸ್ ಇಲ್ಲಿ ನಾನು ಕ್ಯಾಪ್ಸಿಕಮ್, ಆನಿಯನ್ನು, ಟೊಮೊಟೊ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ನೋಡಿ ನಾನು ಈ ಥರ ನೀಟಾಗಿ ಇಟ್ಕೊಳ್ತಾ ಇದ್ದೀನಿ. ಜೊತೆಗೆ ಫ್ರೆಂಡ್ಸ್ ಇನ್ನು ಪ್ಯಾನ್ ಪಿಜ್ಜಾ ಪ್ಲಸ್ ನಾನು ಇದ್ರ ಜೊತೆಗೆ ತವಾ ಪಿಜ್ಜಾನು ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಬರ್ಬೋದು ಅಂತ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಬಟ್ ರಿಸಲ್ಟ್ ಅಂತೂ ತುಂಬಾ ಸೂಪರಾಗಿತ್ತು, ಆಸಮ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫ್ರೆಂಡ್ಸ್. ಆಮೇಲೆ ಚೀಸ್ ಬಂದುಬಿಟ್ಟು ನಾನು ಬ್ರೆಡ್ಡಿಗೆ ಅಂತೇಳಿ ಲೇಯರ್ ಚೀಸ್ ತೊಗೊಂಡಿದ್ದೆ, ಬಟ್ ಅದನ್ನೇ ಕಟ್ ಮಾಡಿ ಈ ಥರ ಹಾಕ್ಕೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು. ಪಕ್ಕದಲ್ಲಿ ಫ್ರೆಂಡ್ಸ್ ಇನ್ನು ತವಾ ಪಿಜ್ಜಾ ಇದೆಯಲ್ಲ, ಅದು ಸ್ವಲ್ಪ ಚಪಾತಿ ಥರ ಆಗಿಬಿಟ್ಟಿತ್ತು ಬೇಸು. ಸೊ ಅದಕ್ಕೇ ಸಾಸ್ನ ಅಪ್ಲೈ ಮಾಡಿ ಇನ್ನು ಅದಕ್ಕೂ ಕೂಡ ಇದೇ ರೀತಿ ಮಾಡಿಕೊಂಡು ಬೇಯ್ಲಿಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಫ್ರೆಂಡ್ಸ್ ಈಗ ಫೈನಲಿ ಪಿಜ್ಜಾ ಡನ್. ಸೊ ಇದು ಪಿಜ್ಜಾ ರೆಡಿ ಆಗ್ತಾ ಇದೆ. ಪಿಜ್ಜಾ ಆ್ಯಂಡ್ ಆಲ್ಸೋ ತವಾ ಪಿಜ್ಜಾ. ಸೊ ರೆಡಿ ಆಗ್ತಾಯಿದೆ ಫ್ರೆಂಡ್ಸ್, ಲೋ ಫ್ಲೇಮಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನಾ ಪಿಜ್ಜಾ ರೆಡಿ ಆದಮೇಲೆ ನನ್ನ ಮಗ ನೋಡಿ ಏನು ಮಾಡ್ತಾರೆ, ಚಿಚಿ ಕಕ್ಕ ತಿನ್ನಬಾರ್ದು, ಶಿಶಿ ತಿನ್ನಬಾರ್ದು ಕಂದ, ಗಲೀಜು. ಇಲ್ಲಿ ಕಂದ ನೀರು ತಿಂತೀವಿ ಹಂಗಾರೆ. ಸೊ ಫೈನಲಿ ಹೇಗೆ ಬಂದಿರುತ್ತೆ ಅಂತೇಳಿ ಶೇರ್. ಬಂಗಾರಿ ಪಿಜ್ಜಾ ರೆಡಿ. ಇಲ್ಲಿ ನೋಡ್ಕಂದ, ಇಲ್ಲಿ ನೋಡಿಲಿ ತಿಂತೀಯಾ? ಬಾ ಮತ್ತೆ. ಇದು ರೆಡಿಯಾಗಿದೆ, ಈ ಪಿಜ್ಜಾನು ರೆಡಿಯಾಗಿದೆ ಫ್ರೆಂಡ್ಸ್. ಫೈನಲಿ ಇದು ರೆಡಿಯಾಗಿದೆ. ಯಮ್ಮಿ 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 ಯಮ್ಮಿ. ಬಾ ಕಂದ, ಬಾ ಮತ್ತೆ. ಫ್ರೆಂಡ್ಸ್ ಫೈನಲಿ ಪಿಜ್ಜಾ ರೆಡಿ.
ಹಾಗೆ ಫ್ರೆಂಡ್ಸ್ ಇನ್ನು ಪಿಜ್ಜಾ ತಿನ್ನೋಣ ಅಂತೇಳಿ ನಾನು ನನ್ನ ಚಿಕ್ಕ ಮಗ ನನ್ನ ದೊಡ್ಡ ಮಗ ರೆಡಿಯಾಗಿದ್ವು. ಇನ್ನು ನನ್ನ ಹಸ್ಬೆಂಡ್ ಬರ್ತಾ ಇರಲಿಲ್ಲ. ಅವ್ರು ಯಾವತ್ತೂ ಪಿಜ್ಜಾನೇ ತಿಂದಿಲ್ಲ, ಅವ್ರಿಗೆ ಇಷ್ಟನೂ ಆಗಲ್ಲ. ಸೊ ದಟ್ ಹಾಗಾಗಿ ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೆ, ಫಸ್ಟ್ ಟೈಮ್ ಹೆಲ್ದಿ ಪಿಜ್ಜಾ ಬನ್ನಿ ತಿನ್ನಿ ಹೇಗಿದೆ ಅಂತೇಳಿ. ಸೊ ಅವರು ಕೂಡ ಬಂದು ಒಂದೆರಡು ಪೀಸಷ್ಟು ಪಿಜ್ಜಾನ ತಿನ್ಕೊಂಡ್ರು. ಇನ್ನೊಂದು ಫ್ರೆಂಡ್ಸ್ ಇನ್ನು ಪಿಜ್ಜಾ ಕೂಡ ತಿಂದು ಚೆನ್ನಾಗಿತ್ತು, ಟೇಸ್ಟ್ ಅಂತ ಸೂಪರ್ ಆಗಿತ್ತು. ಒಂದ್ಸಲ ಮನೇಲಿ ಟ್ರೈ ಮಾಡಿ. ಸೊ ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು, ತುಂಬಾ ಚೆನ್ನಾಗಿತ್ತು. ಸೊ ಇನ್ಮೇಲೆ ಪಿಜ್ಜಾನ ಮಾಡ್ಕೊಂಡು ತಿಂತಾ ಇರೋದೆ, ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್. ಇನ್ನು ಇವತ್ತಿನ ನೀವೊಂದ್ಸಲ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕು ಶೇರು ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಲೈಕ್ ಶೇರು ಕಮೆಂಟ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಕ್ಲಿಕ್ ಮಾಡಿ. ಸಿಗೋಣ ಮತ್ತೊಂದು ನೆಕ್ಸ್ಟ್ ಲಾಗ್ನಲ್ಲಿ. ಟಾಟಾ, ಬಾಯ್.